ಹಾಯ್ ಎಲ್ರಿಗೂ SSB ಕಿಚನ್ಗೆ ಸ್ವಾಗತ. ನಾವಿಲ್ಲಿ ಇವತ್ತು ಒಣ ಮೀನು ಸಾಂಬಾರು ಮತ್ತು ಅಕ್ಕಿ ಹಿಟ್ಟಿನ ಮುದ್ದೆನ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ಸಣ್ಣ ಮೀನು ಮತ್ತು ಬಾಂಗ್ಡಾ ಮೀನು ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಇದನ್ನ ನೆನೆಸಿ ಇಡಬೇಕು. ಮತ್ತು ಇಲ್ಲಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿನ ಫ್ರೈ ಮಾಡಿದ್ದೀವಿ. ಒಂದು ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುಳಿನ ನೆನೆಸಿಟ್ಟಿದ್ದೀನಿ. ಮತ್ತು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ. ಈಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿ ಮಸಾಲ ಮತ್ತು ಖಾರದ ಪುಡಿ, ಧನಿಯಾದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ನೈಸಾಗಿ ಪೇಸ್ಟ್ ಮಾಡಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ದೊಡ್ಡ ಈರುಳ್ಳಿನ ಅರ್ಧ ಸಾಂಬಾರಿಗೆ, ಅರ್ಧ ಫ್ರೈಗೆ ಹಾಕ್ಕೊಂಡಿದ್ದೀವಿ. ಸಣ್ಣದಿತ್ತಂದರೆ ನೀವು ಸಪ್ರೇಟ್ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಈಗ ನಾನು ಮಸಾಲಾನ ಹಾಕ್ತಾಯಿದ್ದೀವಿ. ನೋಡಿ, ಇಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದನ್ನ ಈಗ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡು ಈಗ ಇದಕ್ಕೆ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡಿ ಇದರ ಪೇಸ್ಟ್ ಕೂಡ ತಗೊಳ್ತಾ ಇದ್ದಾರೆ. ಇದೇ ರೀತಿ ಕಿವುಚಿ ಹುಣಸೆ ರಸನ ತಗೊಳ್ಬೇಕು. ಈಗ ಇದನ್ನು ಕೂಡ ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹುಳಿ ಜಾಸ್ತಿನೇ ಇದ್ದರೆ ಚೆನ್ನಾಗಿ ಒಣ ಮೀನು ಸಾಂಬಾರಿಗೆ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಕಲ್ಲುಪ್ಪು ಹಾಕಿದರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ಟೇಸ್ಟಿಗೆ ತಕ್ಕಾಗೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಸಾಂಬಾರನ್ನ ನಾವು ಕುದಿಯೋಕ್ಕೆ ಬಿಡಬೇಕು. ಇಷ್ಟು ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರನ್ನ ಕುದಿಯೋಕ್ಕೆ ಬಿಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಇಲ್ಲಿ ಒಣ ಮೀನನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಫಸ್ಟು ಬಾಂಗ್ಡಾ ಮೀನು ಹಾಕಿದರು, ಈಗ ಬಾಂಗ್ಡಾ ಮೀನು ಹಾಕ್ತಾ ಇದ್ದಾರೆ. ಬಾಂಗ್ಡಾ ಮೀನು ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಮೀನು ಹಾಕಿ ನೋಡಿ, ಈ ರೀತಿ ಎಷ್ಟು ತೆಳು ಕನ್ಸಿಸ್ಟೆನ್ಸಿ ಹಾಕಿದ್ದೀವಿ ನಾವು ನೀರು. ನೀವು ದಪ್ಪ ಬೇಕಾದರೆ ಆ ರೀತಿ ಹಾಕೋಬೋದು. ಈಗ ನೋಡಿ, ಸಣ್ಣ ಮೀನು ಕೂಡ ತೊಳೆದು ಹಾಕ್ತಾ ಇದ್ದಾರೆ. ಇದು ಕೂಡ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ. ನೀವು ಬೇಕಾದ್ರೆ ಇದ್ರ ಜೊತೆ ಮುಳ್ಗಾಯಿ ಬೇಕಿದ್ರೆ ಹಾಕ್ಬೋದು, ಇಲ್ಲ ಅವರೆಕಾಳು ಕೂಡ ಸೇರಿಸಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ, ಸಾಂಬಾರು ಈಗ ರೆಡಿಯಾಗಿದೆ. ಈಗ ಅಕ್ಕಿ ಮುದ್ದೆ ಮಾಡೋಕ್ಕೆ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದಾರೆ ಮತ್ತು ಅದಕ್ಕೆ ಉಪ್ಪು, ಸ್ವಲ್ಪ ಅನ್ನನ ಹಾಕಿದ್ದಾರೆ. ಈಗ ನೀರಿಷ್ಟು ಕುದಿ ಬಂದಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದಾರೆ. ನೋಡಿ, ಈ ರೀತಿ ಅಕ್ಕಿ ಹಿಟ್ಟನ್ನ ಹಾಕಬೇಕು. ಅರ್ಧ ಪ್ಯಾಕೆಟ್ ಹಾಕಿದ್ದಾರೆ. ಇಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ತೆಳು ಅನಿಸಿದರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕೋಬೋದು. ನೋಡಿ, ಈ ರೀತಿ ಮತ್ತೆ ಹಿಟ್ಟು ಹಾಕ್ಕೊಂಡು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ರೀತಿ ಚೆನ್ನಾಗಿ ಗಂಟು ಇಲ್ಲದೇ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನೂ ನೀಟಾಗಿ ಗಂಟುಗಳು ಹೊಡಿಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರಲ್ವ, ಅದು ಆ ಗಂಟು ಇನ್ನೂ ಹೊಡೆದಿಲ್ಲ. ಈಗ ನೋಡಿ, ಹಳೆ ಕಾಲದವರೆಲ್ಲ ಇದೇ ರೀತಿ ಮುದ್ದೆ ಗಂಟನ್ನ ಹೊಡಿತಾ ಇದ್ದಿದ್ದು. ಈ ರೀತಿ ಇಟ್ಕೊಂಡು ಚೆನ್ನಾಗಿ ಹಿಟ್ಟು ಗಂಟು ಇಲ್ಲದೇ ಹೊಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ರೀತಿ ಮಾಡಿ ಮತ್ತೆ ಸಣ್ಣ ಗ್ಯಾಸ್ ಇಟ್ಟು ನಾವು ಇದನ್ನ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿ, ಬೆಂದಿದೆ. ಈಗ ಮುದ್ದೆ ಕಟ್ತಾ ಇದ್ದಾರೆ. ಈ ರೀತಿ ಸೌಟಿ ಗಂಟಿರೋದೆಲ್ಲ ತಕ್ಕೊಳ್ಬೇಕು. ಈಗ ನೀವು ಎಷ್ಟು ದೊಡ್ಡ ಮುದ್ದೆ ಕಟ್ತಿರಲ್ವ ಅಷ್ಟು ಹಿಟ್ಟು ತಕ್ಕೊಂಡು ಈ ರೀತಿ ಕಟ್ತಾ ಇದ್ದಾರೆ. ನೋಡಿ, ರೆಡಿ ಆಯಿತು ಮುದ್ದೆ. ಇದೇ ರೀತಿ ಎಲ್ಲ ಮುದ್ದೆನೂ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಮುದ್ದೆ, ಈ ಕಡೆ ಒಣ ಮೀನು ಸಾಂಬಾರು.
ನಾನಿಲ್ಲಿ ಒಂದು ಮುದ್ದೆ ಹಾಕ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಜೊತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಟೇಸ್ಟ್ ನೋಡೋಣ ಬನ್ನಿ. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾಂಬಾರು ನೋಡಿ ಇಲ್ಲಿ. ಆಹಾ, ಸೂಪರ್. ಇದೇ ರೀತಿ ನೀವು ಟ್ರೈ ಮಾಡಿ. ರೆಸಿಪಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ.